ಇದು ಪಟ್ಟಿ. ಯಾವ ಪ್ರಕಾರದಲ್ಲಿ ಲಿಂಗವನ್ನು ರಚನೆ ಮಾಡಬಹುದು, ಪೂಜಿಸಿದರೆ ಏನು ಫಲ ಬರ್ತದೆ ಅಂತ. ಗಂಧಲಿಂಗ ಅಂತ ಒಂದು ಹೆಸರು. ಅದು ಎಷ್ಟರ ರೀತಿಯಲ್ಲಿ ತಯಾರು ಮಾಡಲಿಕ್ಕೆ ಅಂದರೆ 2:3:4 ರೇಷಿಯೋ. ಕಸ್ತೂರಿ, ಕುಂಕುಮ, ಚಂದನ ಇದನ್ನು ಬೆರೆಸಿ ಮಾಡಿದ ಒಂದು ಲಿಂಗಕ್ಕೆ ಗಂಧಲಿಂಗ ಅಂತ ಹೆಸರು. ಅದರಿಂದ ನಮಗೆ ಶಿವಸಾಯುಜ್ಯ ಪ್ರಾಪ್ತಿಯಾಗ್ತದೆ ಅಂತ ಅವರು ಕೊಟ್ಟಿದ್ದಾರೆ. ಕಳೆದ ಬಾರಿ ಒಂದು 2-3 ಲಿಂಗಗಳ ಬಗ್ಗೆ ಮಾತ್ರ ಹೇಳಿದ್ದೇನೆ. ಮುಂದೆ ಹೇಳುತ್ತೇನೆ ಉಳಿದ ಲಿಂಗಗಳ ಬಗ್ಗೆ ಅಂತ, ಪಟ್ಟಿ ಮಾಡಿ ತರ್ತೇನೆ ಅಂತ. ಹಾಗಾಗಿ ಶ್ಲೋಕಗಳನ್ನೆಲ್ಲ ಹಾಕದೆ ಕೇವಲ ಪಟ್ಟಿ ಮಾಡಿಕೊಟ್ಟು ನಿಮಗೆ ಯಾವುದು ಇಷ್ಟ ಆಗ್ಬೋದು ಅಂತ ನೋಡಿಕೊಂಡು ನಿಮ್ಮ ಇಷ್ಟಕ್ಕೆ ಅನುಗುಣವಾದ ಲಿಂಗವನ್ನು ತಯಾರಿಸಲಿಕ್ಕೆ ಬರ್ತದೆ. ಪುಷ್ಪಲಿಂಗ ಅಂತ, ಪುಷ್ಪಗಳದ್ದೇ ಲಿಂಗಾಕಾರ ಮಾಡುವಂಥದ್ದು. ಅದರಲ್ಲಿ ಬೇರೆ ಬೇರೆ ದ್ರೋಣ ಪುಷ್ಪಗಳ ಕಥೆ ಇದೆ, ಬಂದೂಕ ಪುಷ್ಪಗಳಿವೆ, ಜಾಜಿ ಪುಷ್ಪಗಳಿವೆ. ಹೀಗೆ ಬೇರೆ ಬೇರೆ ಪುಷ್ಪಗಳಿಂದ ಮಾಡಿದ ಬೇರೆ ಬೇರೆ ವಿಶೇಷವಾದ ಫಲಕರ್ತನಗಳಿವೆ. ಆದರೆ ಒಟ್ಟಾರೆ ಒಂದು ಪುಷ್ಪಗಳದ್ದೇ ಲಿಂಗ ಮಾಡಿದರೆ ನೆಲಕ್ಕೆ ಒಡೆತನ ಸಿಗ್ತದೆ ಅವನಿಗೆ ಅಂತಾರೆ, ರಾಜನಾಗಲಿಕ್ಕೆ ಅಂತ. ಹಾಗೆ ರಜಸ್ಸು, ಮಳಲ ಲಿಂಗ ಹೊಯ್ಗೆಯಿಂದ ಮಾಡಿದರೆ ಅದು ವಿದ್ಯಾಧರ ಪದವಿಯನ್ನು ಅವನು ಪಡೀತಾನೆ. ಹಾಗೆ ವಂಶಾಂಕುರ ಲಿಂಗದಿಂದ ವಂಶಕರ, ಅದು ಪುತ್ರಜೀವ ವೃಕ್ಷದಿಂದ ಮಾಡತಕ್ಕಂಥ ಒಂದು ಕ್ರಮ. ಅದರಿಂದ ಮಕ್ಕಳನ್ನು ಪಡೀಲಿಕ್ಕೆ ಬರುತ್ತೆ ಅಂತಾರೆ ಆ ಲಿಂಗ ಪೂಜೆ. ಸಿತಾಖಂಡ, ಅದು ಆರೋಗ್ಯ ಲಾಭವನ್ನು ಆಗ್ತದೆ. ನಾನು ಕೆಲವೆಲ್ಲ DDP ಮಾಡಿಸುವುದು ಕೆಲವೊಮ್ಮೆ ಕೂತು, ಹಾಗಾಗಿ ಅವರು ಗಮ್ಮತ್ತಿರುತ್ತೆ. ಅದು ಅಲ್ಲಿ ಬಾಲ ಒಂದು ದೀರ್ಘ ಬಿಟ್ಟು ಹೋಗಿದೆ ಅಂತ ಕೊಟ್ಟು ಬಿಟ್ಟಿದ್ದಾರೆ ಅವರು. ಸೀತಾಖಂಡ ಅಂತ ಮಾಡಿದ್ದು. ನಾನು ಮತ್ತೆ ಒಂದು ಸೀತಾಖಂಡ ಅಲ್ಲ ಮಾರಿ, ಅದು ಸೀತಾಖಂಡ. ಹಾಗೆ ಸರಿ ಅಂದೆ. ಅಂದರೆ ಸೀತೆಯದ್ದು ತುಂಡಲ್ಲ ಅದು ಮಾಡಿದ್ದು. ಸೀತಾ ಅಂದರೆ ಕಲಸಕ್ಕರೆಗೆ ಹೆಸರು. ಸಕ್ಕರೆ ತುಂಡಿನಿಂದ ಮಾಡಿದರೆ ಸಕ್ಕರೆಯ ಗೊಂಬೆಯನ್ನು ಮಾಡಿದ ಲಿಂಗಕ್ಕೆ ಎಂದರ್ಥ. ಅದೇ ಜನಕ್ಕೆ ಗೊತ್ತಿರೋದಿಲ್ಲ ಏನು ಅಂತ. ಸಂಸ್ಕೃತ ನಾನು ಆಗ ಹೇಳಿದ್ದಲ್ಲಿ ಎಲ್ಲಿಯೋ ಇರುತ್ತೆ, ನಾವು ಎಲ್ಲೇ ಇದ್ದಿರ್ತೇವೆ. ಹಾಗಾಗಿ ಕೊನೆಗೆ ತಿನ್ನಲಿಕ್ಕೂ ಆಗುತ್ತೆ. ಹೌದು, ನಾನು ಹುಡುಗಿ ಹೇಳ್ತಾ ಇದ್ದಳು, ಅದು ಸಕ್ಕರೆ ಗೊಂಬೆ ಮಾಡಿದ್ರೆ ಲಿಂಗ, ಮತ್ತು ಕೊನೆಗೆ ಅದನ್ನು ನೀರಿನಲ್ಲಿ ಬಿಡುವುದು ಅಂದರೆ ಬಾಯಲ್ಲಿ ನೀರಲ್ಲಿ ಬಿಡುವುದು ಅಂತ ಅರ್ಥ. ಸೀತಾಖಂಡಲ್ಲ, ಸೀತಾಖಂಡದಿಂದ ಆರೋಗ್ಯ ಲಾಭ ಆಗ್ತದೆ. ಮತ್ತು ತಿಲಪಿಷ್ಟದಿಂದ, ಎಳ್ಳಿನ ಹಿಟ್ಟಿನಿಂದ ಮಾಡಿದ ಲಿಂಗ, ಅದು ನಮ್ಮ ಮನೋರಥವನ್ನು ನಡೆಸಿಕೊಡ್ತದೆ. ಭಸ್ಮದಲ್ಲಿ ಮಾಡಿದ್ದು, ಭಸ್ಮ ಅಂದರೆ ಗೋಮಯದ ಭಸ್ಮ, ಅದು ದನದ ಸೆಗಣಿಯಲ್ಲಿ ಮಾಡಿದ ಭಸ್ಮ, ಅದರಲ್ಲಿ ಸರ್ವ ಫಲಪ್ರದ. ಮತ್ತು ಗೋಶಕ್ರತಲಿಂಗ, ದನದ ಸೆಗಣಿಯಲ್ಲೇ ಮಾಡಿದ್ದು, ಅದು ಕಪಿಲ ದನದ್ದಾಗಬೇಕು, ಅದರಲ್ಲಿ ಐಶ್ವರ್ಯ ಬರ್ತದೆ. ಕೇಶಲಿಂಗ, ಅದು ವಿಚಿತ್ರ, ಇದೆಲ್ಲ ಕೆಲವೆಲ್ಲ ಷಡ್ಕರ್ಮಗಳೆಡೆಗೆ ಹೋಗ್ತದೆ, ಅಂಥದ್ದು ಲಿಂಗಗಳಲ್ಲಿ ಮಾಡಲಿಕ್ಕೆ ಬರ್ತದೆ. ಹಾಗಾಗಿ ಕೂದಲಿನಿಂದಲೇ ತಯಾರು ಮಾಡಿಸುವಂತಹ ಒಂದು ಲಿಂಗ, ಅದರಲ್ಲಿ ಶತ್ರುನಾಶ ಇದೆ. ಮತ್ತು ದ್ರುಮಲಿಂಗ, ದ್ರುಮ ಅಂದರೆ ಮರ. ಇಲ್ಲಿ ಅದರ ಬಗ್ಗೆ ನಾನೊಂದು ಕ್ವಶನ್ ಆಗಿಬಿಟ್ಟಿದ್ದೇನೆ. ಅದು ನನಗೆ ಪಾಯಿಂಟಲ್ಲಿ ಸಿಕ್ಕಿದ್ದು ದಾರಿದ್ರ್ಯ ಕರ ಅಂತಲೇ ಸಿಕ್ಕಿದೆ. ಹರ ಅಂತ ನಾನು ಹುಡುಕಿದೆ, ಸಿಗಲಿಲ್ಲ. ಬಡತನ ತೆಗೀತದ, ಬಡತನ ಕೊಡ್ತದ ಅಂತ ಪ್ರಶ್ನೆ. ಅದರಿಂದ ಮರದ ಲಿಂಗವನ್ನು ಪೂಜೆ ಮಾಡಬಾರ್ದು ಅಂತ ಅವರು ಹೇಳಿದಾಗೆ ಕಾಣ್ತದೆ. ಇಷ್ಟರಲ್ಲಿ ಯಾವುದನ್ನು ಹೇಳಲಿಲ್ಲ ಆಗಬಾರ್ದು ಅಂತ. ಆಗಬಾರದ ಒಂದೇ ಒಂದು ಮಾತು ಸಿಕ್ಕಿದ್ದು ನನಗೆ, ಮರದ ಲಿಂಗ. ಆದ್ದರಿಂದ ಮರದಿಂದ ಎಲ್ಲಿಯೂ ಇವತ್ತು ನಾವು ಲಿಂಗವನ್ನು ಮಾಡಿದ್ದು ಕಾಣುವುದೂ ಇಲ್ಲ ಎಲ್ಲಿ ಸಹ. ಅದು ಗಮನಿಸಬೇಕಾದ ವಿಷಯ. ಎಲ್ಲ ಕಡೆ ಎಲ್ಲ ಬಗೆಯ ಲಿಂಗಗಳನ್ನು ಕಂಡರೂ ಮರದ್ದು ಇಲ್ಲ. ಮರದ ಬೇರೆಲ್ಲ ಗೊಂಬೆಗಳು ಮಾಡ್ತಾರೆ, ಮರದ ಲಿಂಗ ಮಾಡಿ ಪೂಜೆ ಮಾಡೋದು, ಪ್ರತಿಷ್ಠೆ ಮಾಡೋದು, ವೀರಭದ್ರ ಎಲ್ಲ ಇದೆ. ಆದರೆ ಲಿಂಗ ಮರದ್ದು ಅಂತ ಮಾಡಿಕೊಂಡದ್ದು ಕಾಣುವುದು ಇಲ್ಲ ಆಗಿದೆ. ಮಾಡಲಿಕ್ಕೆ ಸುಲಭ ಇದೆ ಅದು. ಆದ್ದರಿಂದ ಅವರು ಹೇಳಿದ್ದು ದಾರಿದ್ರ್ಯ ಕರ ಎನ್ನುವುದು ಸತ್ಯ ಆಗಿರ್ಬೋದು, ಬಡತನ ಬರ್ತದೆ ಅಂತ. ಹಾಗಾಗಿ ಅದನ್ನು ಪೂಜೆ ಮಾಡಲಿಕ್ಕಿಲ್ಲ. ನನಗೆ ಪೂಜೆ ಮಾಡಲಿಕ್ಕೆ ಇಲ್ಲದ ಲಿಂಗ ಸಿಕ್ಕಿದ್ದು ಒಂದೇ. ನಾನು ಗಮನಿಸ್ತೇನೆ ಇನ್ನ ಮೇಲೆ ಅದು ನೋಡ್ತಾ, ಅದು ದಾರಿದ್ರ್ಯ ಹರ ಆದರೆ ಒಳ್ಳೆಯದೇ, ಶ್ರೀಮಂತಿಗೆಯನ್ನು ಕೊಡ್ತದೆ ಅಂತಾದರೆ ಒಂದು ಪಾಯಿಂಟ್ ಆಯಿತು. ಆದರೆ ಇಷ್ಟರಲ್ಲಿ ಅರ್ಥ ಆಗಲಿಲ್ಲ ಅದು. ಅದ್ರ ಒಂದು ಮಾತಿದೆ, ಮಣೆ ಉಂಟಲ್ಲ, ನಾನು ಹೇಳ್ಬೋದು, ಬೈಯುತ್ತೀರಿ ನನಗೆ ಗೊತ್ತಿರುತ್ತೆ. ಎಲ್ಲರೂ ಕೂತ್ಕೊಳ್ಳುವುದು ಮಣೆಯಲ್ಲಿ ಅಲ್ವ. ಮಣೆ ಅಂದರೆ ಯಾವುದು? ಆಸನ. ಅದು ಮರದ್ದೇ ಅಲ್ವ, ಮಣೆಯನ್ನು ಮರಕ್ಕೆ ಕರೆಯಿತು. ಲೋಹದ್ದೆಲ್ಲ ಮಣೆ ಹಾಕೋದು ಭಾಳ ಕಡಿಮೆ, ಅದಕ್ಕೇನು ಲೋಹ ಹೊಡಿತಾರಷ್ಟೆ. ನಿಜವಾಗಿ ಆಸನ ಯಾವುದು ಇರಬೇಕು ಅಂದರೆ ಕೃಷ್ಣ ಹೇಳಿದ್ದು ಚೇಲಾಜಿನ ಕುಶೋತ್ತರಂ ಅಂತ. ನಾವು ಆಸನಕ್ಕೆ ಉಪಯೋಗಿಸಬೇಕಾದ್ದು ಅಜಿನ, ಚರ್ಮ, ಜಿಂಕೆಯದ್ದು, ಮತ್ತು ಬಟ್ಟೆ, ಮತ್ತು ದರ್ಬೆ. ಅದು ಮೂರು ಅಂತ ಕೃಷ್ಣನ ವಾಕ್ಯ. ಚೇಲ ಅಜಿನ ಕುಶೋತ್ತರಂ ಅಂತ ಹೇಳಿ ಅಡಿಯಲ್ಲಿ ಹಾಸಿಕೊಂಡು ಚರ್ಮವನ್ನು, ಅದರ ಮೇಲೆ ಬಟ್ಟೆಯನ್ನು ಹಾಕಿ, ಅದರ ಮೇಲೆ ದರ್ಬೆಯನ್ನು ಹಾಕಿ ಕೂತ್ಕೊಳ್ಬೇಕು. ಮಿನಿಮಮ್ 3 ಎಸಳಾದರೂ ದರ್ಬೆ ಹಾಕಿ ಕೂತ್ಕೊಳ್ಬೇಕು ಅಂತ ಕ್ರಮ. ನಾನು ಆಸನದ ವಿಷಯದಲ್ಲಿ ಬರೆದಿದ್ದೇನೆ, ಅದು ವಿಷಯ ಇಲ್ಲ ಹೇಗೆ ಯಾಕೆ ಅಂತ. ಅದಕ್ಕೆ ಕೃಷ್ಣ ಹೇಳಿದ್ದಕ್ಕೂ ಹೀಗೆ ಅರ್ಥ ಹೇಳುವುದಕ್ಕೆ ಪ್ರಥಮಂ ಅಜಿನಂ ಸೃಷ್ಟ ಅಂತ ಹೇಳಿಕೊಂಡು ಮಾತಾಡಿದ್ದನ್ನು ಕೊಟ್ಟಿದ್ದೇನೆ, ಪ್ರಮಾಣಾಂತರ ವಿಷಯ. ಹಾಗೆ ದೌರ್ಭಾಗ್ಯಂ ದಾರುಕಾಸನೆ ಅಂತ ಮರದ ಮಣೆ ಹಾಕಿಕೊಂಡು ಜಪ, ಪೂಜೆ, ಹೋಮ, ಅವನ ಪುನಸ್ಕಾರ ಅನುಷ್ಠಾನ ಮಾಡಿದರೆ ಅವನಿಗೆ ಬಡತನ ಬರ್ತದೆ ಅಂತಲೇ ಗೆರೆ ಉಂಟಲ್ಲಿ. ಇದಕ್ಕೆ ಪ್ಯಾರಲರ್ ಆಗಿ ಹೇಳಿದ್ದು ನಾನು.
ದೌರ್ಭಾಗ್ಯಂ ದಾರುಕಾಸನೆ. ಇದು ತಪ್ಪಿಸಿ ನನಗೆ ಎಲ್ಲಿಯೂ ಸಿಕ್ಕಲಿಲ್ಲ. ಆಸನದ ಬಗ್ಗೆ ಹೇಳುತ್ತಾ ಮರದ ಆಸನವನ್ನು ಹಾಕ್ಕೊಂಡ್ರೆ ಲಾಭ ಆಗ್ತದೆ ಹೇಳತಕ್ಕ ಒಂದು ವಾಕ್ಯಗಳು ನನಗೆ ಸಿಗಲಿಲ್ಲ. ಅದರ ಬಗ್ಗೆ ನಾನು ಕಣ್ಣೋಡಿಸಿದ್ದೇನೆ. ಹೀಗಾಗಿ ಇವತ್ತು ಮಾತ್ರ ಸರ್ವತ್ರ ಎಲ್ಲೆಡೆಯೂ ಮಣೆ ಹಾಕ್ಕೊಳ್ಳೋದು. ಒಂದು ಲಾಭ ಏನು ಕೇಳಿದರೆ ಕರೆಂಟ್ ಅದರಲ್ಲಿ ಪಾಸ್ ಆಗುವುದಿಲ್ಲ ಅಂತ, ಅದೊಂದು ಲಾಭ ಸರಿ. ಅದರ ಮೇಲೆ ಕೂತಿದ್ರೆ ಅದು ವಸ್ತ್ರಾಜೀನದಲ್ಲಿಯೂ ಹಾಗೆ, ಏನು ಕರೆಂಟ್ ಪಾಸ್ ಆಗುವುದಿಲ್ಲ, ಅದು ಸಮಸ್ಯೆ ಇಲ್ಲ ಅದರಲ್ಲಿ. ಆದರೆ ಇವತ್ತು ಮರದ ಮೇಲೆ ಕೂತಿಲ್ಲ ಹೇಳಲಿಕ್ಕೋಸ್ಕರ ಅದರ ಮೇಲೆ ಬೆಳ್ಳಿಯ ಒಂದು 4 ಹೂ ಹಾಕಿ ತೇಪೆ ಕಾರ್ಯ ಮಾಡ್ತಾರೆ. ಅದನ್ನು ಹೇಳಲಿಲ್ಲ ಅವರು. ಅದರಿಂದ ಲಾಭ ಆಗ್ತದೆ ಅಂತ ನಾನೇನು ಹೇಳುವುದಿಲ್ಲ. ಆದರೆ ಈಗ ಸರ್ವತ್ರ ಅನ್ವಯ ಆಗಿರತಕ್ಕಂಥ ಮರದ ಮಣೆಗೆ ಶಾಸ್ತ್ರದಲ್ಲಿ ಬ್ಯಾನ್, ನಿಷೇಧ ಕೊಟ್ಟಿದ್ದಾರೆ. ಮತ್ತು ನೀವೇನು ಬೇಕಾದ್ರೆ ಚಿಂತನೆ ಮಾಡಿಕೊಂಡು ಅದನ್ನು ಮುಂದುವರಿಸಿ, ನನಗೇನು ಸಮಸ್ಯೆ ಇಲ್ಲ ಅಂತ ಹೇಳುವ ಕ್ರಮ ನಾವು ಹೇಳುತ್ತೇವೆ. ಮತ್ತು ಇದು ಮರದ ಕುರ್ಚಿ ಸರಿಯಾಗಿ ಹೇಳಿದರೆ ಮರದ ಕುರ್ಚಿ ಆಸನದ ಲೆಕ್ಕಾಚಾರದಲ್ಲಿ ತಪ್ಪು. ಅದರ ಮೇಲೆ ನಾವು ಬಟ್ಟೆ ಹಾಕ್ಕೊಳ್ಬೇಕು ಮತ್ತೆ ಬೇಕಾದರೆ, ವಾಸ್ತವವಾಗಿ ನೋಡಲಿಕ್ಕೆ ಹೋದರೆ. ಆದ್ದರಿಂದ ದಾರಿದ್ರ್ಯ ಕರ ಎನ್ನುವುದು ಈ ಪಾಯಿಂಟಲ್ಲಿ ಲಿಂಗದಲ್ಲಿ ಹೌದು ಎನ್ನುವುದನ್ನು ಒಪ್ಪಬಹುದು. ಮರದ ಲಿಂಗ ಪೂಜನೀಯ ಅಲ್ಲ ಅಂತ. ಇನ್ನು ಪ್ರತಿಮೆಯ ಬಗ್ಗೆಯೂ ಒಂದು ಮಾತಿದೆ. ಶಯಾನಾನ್ ನಾರ್ಚಯೇದ್ಗೇಹೆ ನಚ ಮೃದ್ ದಾರುಜಾಂತತ ಅಂತ. ಮನೆಯಲ್ಲಿ ಮಲಗಿದ ಪ್ರತಿಮೆಯನ್ನು ಪೂಜೆ ಮಾಡಬಾರ್ದು. ಪೂಜೆಗೆ ಮಲಗಿದ ಪ್ರತಿಮೆ ಬರಬಾರ್ದು ನಮಗೆ ಪೂಜೆಗೆ ಮನೆಯಲ್ಲಿ. ಹಾಗೆಯೇ ಮಣ್ಣಿನ ಮತ್ತು ಮರದ ಪ್ರತಿಮೆಯೂ ಆಗುವುದಿಲ್ಲ. ನಚಮೃತ್ ದಾರುಜಾಂತತ, ಮರದ ಪ್ರತಿಮೆ ಪೂಜನೀಯ ಅಲ್ಲ ಅಂತ ಹೇಳಿದ್ರಿಂದ ಇಲ್ಲಿ ಕೊಟ್ಟದ್ದು ಸಮ. ದಾರಿದ್ರ್ಯ ಕರ ಎನ್ನುವುದು ಸತ್ಯ, ಮರದ ಲಿಂಗವನ್ನು ಪೂಜೆ ಮಾಡಲಿಕ್ಕಿಲ್ಲ ಎನ್ನುವುದು ನಿಜವಾಗಿ ಪ್ಯಾರಲರಾದ ಒಂದು ಚಿಂತನೆಯಿಂದ ಅದನ್ನು ಗ್ಯಾರಂಟಿ ಮಾಡಲಿಕ್ಕೆ ಬರುತ್ತೆ. ಎನಿಯೋ ಮುತ್ತೆ ಲವಣಲಿಂಗ ಉಪ್ಪಿನದ್ದು, ಅದು ಉಪ್ಪು ಸಹ ಹರತಾಲ ಮತ್ತು ತ್ರಿಕಟುಕ ಸೇರಿ ಮಾಡಿದ ಉಪ್ಪದು, ಅದು ವಶೀಕರಣಕ್ಕೆ. ಶರ್ಕರಾಲಿಂಗ ಸಕ್ಕರೆದ್ದು, ಅದು ಸುಖಕ್ಕೆ. ಮತ್ತು ಗುಡಲಿಂಗ ಅದು ಸಂಪತ್ತಿಗೆ. ಶಾಲಿಲಿಂಗ, ಶಾಲಿ ಅಂದರೆ ಭತ್ತ ಅಕ್ಕಿ, ಅದರಲ್ಲಿ ಮಾಡಿದ ಪುತ್ರಲಾಭ. ಮತ್ತು ಪಿಷ್ಟಲಿಂಗ ಹಿಟ್ಟಿನದ್ದು ವಿದ್ಯಾಪ್ರದ. ತುಷಲಿಂಗ, ತುಷ ಅಂದರೆ ಹೊಟ್ಟು ಭತ್ತದ ಸಿಪ್ಪೆ, ಅದರಲ್ಲಿ ಮಾಡಿದರೆ ಮಾರಣ. ಗುಡಲಿಂಗ ಅದು ಪ್ರೀತಿಯನ್ನು ಕೊಡ್ತದೆ. ಗೋಧೂಮಲಿಂಗ ಗೋಧಿಯಿಂದ ಮಾಡಿದ್ದು ಪುಷ್ಟಿ, ಗೋಧಿ ಅಂದರೆ ಗೋಧಿ ಹಿಟ್ಟು ಆಗ್ತದೆ. ಅಸ್ಥಿಲಿಂಗ ಅದು ಸರ್ವಶತ್ರುನಾಶಕ. ಮತ್ತು ದಧಿಲಿಂಗ ಅದು ಕೀರ್ತಿ, ದಧಿ ಅಂದರೆ ಮೊಸರು. ನೆಕ್ಸ್ಟ್ ಮುಂದೆ ಇನ್ನಷ್ಟು ಲಿಂಗಗಳಿವೆ, ಫಲಗಳಿವೆ. ಅಪಮೃತ್ಯು ನಾಶ ಮಾಡುವಂಥದ್ದು ದೂರ್ವಾಲಿಂಗ, ಗರಿಕೆಯಿಂದ ಮಾಡಿದರೆ. ಮತ್ತು ಫಲಲಿಂಗದಲ್ಲಿ ಫಲಪ್ರದ. ನವನೀತ ಅಂದರೆ ಈಗ ತಾನೇ ಕಡಿದು ತೆಗೆದ ಬೆಣ್ಣೆಯಿಂದ ಪಡೆದ ತುಪ್ಪ, ಅದರಲ್ಲಿ ಮಾಡಿದ ಕೀರ್ತಿ ಸೌಭಾಗ್ಯ. ಮತ್ತು ಕರ್ಪೂರ ಲಿಂಗದಲ್ಲಿ ಮುಕ್ತಿ. ಮೌಕ್ತಿಕ ಅಂದರೆ ಮುತ್ತು, ಮುತ್ತಿನಲ್ಲಿ ಮಾಡಿದ ಲಿಂಗದಲ್ಲಿ ಸೌಭಾಗ್ಯ. ರಾಜತ ಅಂದರೆ ಬೆಳ್ಳಿ, ಅಲ್ಲಿಂದ ಸಂಪತ್ತು ಹೆಚ್ಚುತ್ತದೆ. ಕಾಂಸ್ಯಲಿಂಗ ಕಂಚು, ಅದು ಮುಕ್ತಿಯನ್ನು ಕೊಡುತ್ತದೆ. ಆಯಸ ಅಂದರೆ ಕಬ್ಬಿಣ, ಅದರಲ್ಲಿ ಮಾಡಿದರೆ ಶತ್ರುನಾಶ ಆಗ್ತಾನೆ. ಅಷ್ಟಧಾತು ಲಿಂಗ, ಅದು ಸರ್ವಸಿದ್ಧಿಯನ್ನು ಕೊಡ್ತದೆ. ವೈಡೂರ್ಯದ್ದು, ಅದು ಶತ್ರು ದರ್ಪನಾಶಕ. ಧಾನ್ಯಲಿಂಗ, ಯಾವುದೇ ಧಾನ್ಯ ಆಗಲಿ ಆ ಧಾನ್ಯವನ್ನು ಕೊಡುತ್ತದೆ. ಮುಂದೆ ಧಾತ್ರೀಫಲ ಅಂದರೆ ನೆಲ್ಲಿ, ಅದರಲ್ಲಿ ಮಾಡಿದ ಲಿಂಗ, ಅದು ಮುಕ್ತಿಯನ್ನು ಕೊಡುವಂಥದ್ದು. ದುಗ್ಧ, ಅದು ಹಾಲು, ಅದರಿಂದ ಲಕ್ಷ್ಮೀ ಪ್ರಾಪ್ತಿ. ಅಯಸ್ಕಾಂತದ್ದು ಲಿಂಗ ಮಾಡಲಿಕ್ಕೆ ಬರ್ತದೆ, ಅದರಲ್ಲಿ ಸಿದ್ಧಿಯನ್ನು ಪಡಿಬಹುದು. ಮತ್ತು ಸ್ವರ್ಣಲಿಂಗ, ಅದು ಭಾರಿ ಶ್ರೇಷ್ಠ, ಯಾಕೆ ಮಹಾಮುಕ್ತಿದದು, ತುಂಬ ದುಡ್ಡಿನದ್ದಾದ್ದರಿಂದ. ಮತ್ತು ಪಿತ್ತಲಲಿಂಗ, ಹಿತ್ತಾಳೆಯದ್ದು ಮುಕ್ತಿದ. ತ್ರಪುಲಿಂಗ, ತ್ರಪು ಜತುವಿನಿಂದ ಮಾಡಿದ್ದು ಶತ್ರುನಾಶಕ. ಸೀಸದಿಂದ ಮಾಡಿದರೆ ಶತ್ರುನಾಶಕ. ಅಷ್ಟಲೋಹಗಳಿಂದ ಮಾಡಿದರೆ ಅದು ಅಷ್ಟಧಾತುವಿನಲ್ಲಿ ಎಲ್ಲ ಬರ್ತದೆ, ಪಾರದ ಎಲ್ಲ ಬರ್ತದೆ. ಕುಷ್ಠನಾಶಕ. ಸ್ಫಟಿಕಲಿಂಗದಲ್ಲಿ ಸರ್ವಕಾಮಪ್ರದ. ಕಳೆದ ಬಾರಿ ಸ್ಫಟಿಕಲಿಂಗದ ಬಗ್ಗೆ ಮಾತ್ರ ಒತ್ತು ಕೊಟ್ಟಿದೆ, ಯಾಕೆಂದರೆ ಎಲ್ಲವನ್ನು ಕೊಡ್ತದೆ ಹೇಳಲಿಕ್ಕೋಸ್ಕರ ಸ್ಫಟಿಕಲಿಂಗವನ್ನು ಇವತ್ತು ಬಹಳಷ್ಟು ಕಡೆಯಲ್ಲಿ ಪೂಜೆಗೆ ಉಪಯೋಗಿಸಿಕೊಳ್ತಾರೆ. ಅದು ನದಿಯಲ್ಲಿ ಸಿಕ್ಕಿದ್ದು ಪ್ರಧಾನ ಆಗುತ್ತೆ.